ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನವು ದೇವರು ಆಶೀರ್ವದಿಸಿ ಕೊಡಲ್ಪಟ್ಟಂತಹ ದಿನವಾಗಿದೆ. ಈ ದಿನದಲ್ಲಿ ನೀವೆಲ್ಲರೂ ಕೂಡ ಸಂತೋಷದಿಂದ ದೇವರ ಒಂದು ಆಶೀರ್ವಾದದೊಂದಿಗೆ ನಡೆಯುವಂತವರಾಗಿರಿ ಎಂಬುದಾಗಿ ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆಗಳು 31ನೇ ಅಧ್ಯಾಯದ 15ನೇ ವಾಕ್ಯ. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ಹೌದು ಪ್ರಿಯರೇ, ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ನಮ್ಮ ಸುತ್ತಮುತ್ತಲೂ ಈ ದಿನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡ್ತಿದ್ದೇವೆ. ಯಾವುದೇ ತರಹದ ಅನಾರೋಗ್ಯವಿಲ್ಲದೆ ಇರುವಂಥವರು ತಕ್ಷಣವಾಗಿ ಸಾವನ್ನಪ್ಪುವಂಥದ್ದಾಗಿರಬಹುದು, ಅನೇಕರು ಆತ್ಮಹತ್ಯೆ ಒಳಗಾಗುವಂಥದ್ದಾಗಿರಬಹುದು, ಕಾಯಿಲೆಗಳಲ್ಲಿ ಬಿದ್ದವರಾಗಿರಬಹುದು, ಅನಾರೋಗ್ಯದಿಂದ ಸಂಪೂರ್ಣವಾಗಿ ಒಂದು ಭರವಸೆಯನ್ನು ಕಳೆದುಕೊಂಡಿರೋರಾಗಿರಬಹುದು. ಈ ಎಲ್ಲ ಒಂದು ಪರಿಸ್ಥಿತಿಗಳನ್ನು ನಾವು ಅಕ್ಕಪಕ್ಕ ನೋಡುತ್ತಿರುವಾಗ ನಮ್ಮ ಒಂದು ಜೀವಿತದಲ್ಲಿ ಸಾಮಾನ್ಯವಾಗಿ ಒಂದು ಭಯ ಅಂತಲೇ ಹೇಳಬಹುದು. ಮುಂದೆ ಏನಾಗಬಹುದು ಅಂಥೇಳಿ ನಮಗೂ ಕೂಡ ಉಂಟಾಗಿರಬಹುದು. ದೇವಜನರೇ, ದೇವರನ್ನು ನಂಬಿರುವಂತಹ ಎಲ್ಲರಿಗೂ ಕೂಡ ದೇವರು ಆಶ್ರಯವಾಗಿದ್ದಾನೆ. ಆ ದೇವರು ಹೇಳ್ತಿದ್ದಾರೆ, ಆ ದೇವರಲ್ಲಿ ಭರವಸೆ ಇಟ್ಟಂತಹ ಕೀರ್ತನೆಗಾರನು ಈ ರೀತಿ ಹೇಳ್ತಿದ್ದಾನೆ, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ನನ್ನ ಮತ್ತು ನಿಮ್ಮ ಆಯುಷ್ಕಾಲವು ದೇವರ ಕೈಯಲ್ಲಿದೆ. ಆತನು ಏನ್ ಮಾಡ್ತಾನೆ, ಯಾರ ಕೈಯಲ್ಲಿದೆಯೋ ಆತನು ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮನ್ನು ಹಿಂದಟ್ಟುವಂತಹ ಶತ್ರುಗಳಿಗೆ ನಮ್ಮನ್ನ ತಪ್ಪಿಸಿ ಕಾಪಾಡುವಾತನಾಗಿದ್ದಾನೆ. ಹಿಂದಟ್ಟುವಂತಹ ಶತ್ರು ಎಂದು ಹೇಳುವಾಗ ಅದು ಮನುಷ್ಯರೇ ಆಗಿರಬೇಕಾಗಿಲ್ಲ. ಅದು ಅನಾರೋಗ್ಯವಾಗಿರಬಹುದು, ಮರಣವಾಗಿರಬಹುದು, ಕಷ್ಟ ನಷ್ಟಗಳಾಗಿರಬಹುದು, ತೊಂದರೆಗಳಾಗಿರಬಹುದು. ಯಾವುದೇ ಆಗಿದ್ದರೂ ಕೂಡ ನಮಗೆ ತೊಂದರೆ ಪಡಿಸುವಂತಹ, ನಮ್ಮನ್ನು ನೋವು ಪಡಿಸುವಂತಹ, ನಮಗೆ ನೋವನ್ನುಂಟು ಮಾಡುವಂತಹ ಯಾವುದೇ ಕಾರ್ಯವಾದರೂ ಅದು ನಮ್ಮ ಶತ್ರುವಾಗಿದೆ. ಆ ನಮ್ಮ ಶತ್ರುವಿಗೆ ಹಿಂದಟ್ಟುವಂತಹ ಆ ಶತ್ರುವನ್ನ ಹಿಂದಟ್ಟಿ ಅದರಿಂದ ಕಾಪಾಡುವಂತಹ ದೇವರ ಬಳಿಯಲ್ಲಿ, ದೇವರ ಕೈಯಲ್ಲಿ ನಮ್ಮ ಆಯುಷ್ಕಾಲವೂ ಇದೆ ಪ್ರಿಯರೇ. ಆದುದರಿಂದ ಭಯ ಪಡಬೇಡ್ರಿ, ದೇವರ ಮೇಲೆ ಭರವಸೆ ಇಡಿರಿ. ನಿಮ್ಮ ಆಯುಷ್ಕಾಲವನ್ನ ಸಂತೋಷದಿಂದ ದೇವರು ನಡೆಸುವಾತನಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಏಸಪ್ಪ, ನನ್ನ ಆಯುಷ್ಕಾಲವು ಮುಂದೆ ಯಾವ ರೀತಿ ಇರುವಂಥದ್ದಾಗಿದೆ, ನಾನು ಯಾವ ರೀತಿ ಇರುತ್ತೇನೆ ಎಂಬುದಾಗಿ ಮುಂದಿನ ಭವಿಷ್ಯತ್ತಿನ ಕುರಿತಾಗಿ ಕರ್ತನೆ ಅಪ್ಪ ಚಿಂತಿತರಾಗಿರುವಂತಹ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ವಿಶೇಷವಾಗಿ ಈ ದಿನವನ್ನ ಕರ್ತನೆ ಎದುರಿಸಲು, ಈ ದಿನವನ್ನ ಕರ್ತನೆ ನಡೆಸಲು ಪ್ರತಿಯೊಬ್ಬೊಬ್ಬರಿಗೂ ಬೇಕಾಗಿರುವಂತಹ ಬಲವನ್ನು, ಜ್ಞಾನವನ್ನು, ಧೈರ್ಯವನ್ನ ಕೊಟ್ಟು ನಡೆಸಬೇಕಾಗಿ ಕರ್ತನೆ ಪ್ರತಿಯೊಬ್ಬೊಬ್ಬರ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ಕರ್ತನೆ ಅವರನ್ನು ಹಿಂದಟ್ಟುವಂತಹ ಎಲ್ಲಾ ಶತ್ರುಗಳಿಂದ ಸ್ವಾಮಿ ನನ್ನ ಸಹೋದರ ಸಹೋದರಿಯರನ್ನ ಬಿಡಿಸಿ ಕಾಪಾಡಬೇಕಾಗಿ ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸು, ಸಂತೋಷದಿಂದ ತುಂಬಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್.